ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಪಿಕಾಕ್ ಫೆದರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ಲಾಂಗ್ ಆ್ಯಂಡ್ ಶಾರ್ಟಲ್ಲಿ ನೋಡಿ, ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಬರುತ್ತಲ್ಲ, ಅದರಲ್ಲಿ ಪಿಕಾಕ್ ಫೆದರ್ ಫಿಲ್ಲಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಒಂದು ಟೈಪ್ ತೋರಿಸಿದೆ, ಇದು ಸೆಕೆಂಡ್ ಟೈಪು. ನೋಡಿ, ಫಸ್ಟ್ ಟೈಪ್ ಆ ಕಡೆ ಇದೆ ಅಲ್ವಾ, ಇದು ಸೆಕೆಂಡ್ ಟೈಪು ಮಾಡಿದ್ದೀನಿ. ನೋಡಿ, ಇದು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಫಸ್ಟ್ ವಿಡಿಯೋ ನೋಡೋರಿದ್ದರೆ ಸ್ಟಾರ್ಟಿಂಗಿಂದ ಆಲ್ರೆಡಿ ಸುಮಾರು ವಿಡಿಯೋ ಹಾಕಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ನೋಡಿ, ನಾನು ಡೈಗ್ರಾಮ್ ಹಾಕ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಒಂದು ಕುಂದನ್ನು ಇಟ್ಬಿಟ್ಟು ಅದು ಎಷ್ಟು ಅಳತೆಗೆ ಬರುತ್ತೆ ಅಷ್ಟು ಅಳತೆಗೆ ಸುತ್ತ ಒಂದು ಸತಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟಿಚ್ಚಿಗೆ ಒಂದು ಲೈನು ಚಿಕ್ಕದಾಗಿ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ಆನಂತರ ಸಪ್ರೇಟಾಗಿ ಎರಡು ಲೈನ್ ಹಾಕೋದನ್ನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇದರಲ್ಲಿ ಮೂರು ಹಾಕ್ಕೋಬೇಕು ಎಕ್ಸ್ಟ್ರಾ ಇನ್ನೊಂದು ಲೈನು. ಫಸ್ಟ್ ಇದು ಕುಂದನಿದು ಮಾರ್ಕ್, ಅದು ಆ್ಯಕ್ಚುಲಿ ಅದರಲ್ಲಿ ಏನೂ ವರ್ಕ್ ಆಗೋಲ್ಲ, ಒಳಗಡೆ ಇರೋದು. ನೆಕ್ಸ್ಟ್ ಲೈನು ಸ್ಟಿಚ್ ಹಾಕಲಿಕ್ಕೆ, ಅದ್ರ ನೆಕ್ಸ್ಟ್ ಲೈನೆಲ್ಲ ಡಿಸೈನ್ ಮಾಡೋ ಅಂಥದ್ದು. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. 1 2 3 4 5 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಪಿಕಾಕ್ ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಏಕೆನಾ, ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಇದು ಹಾಕಿದ್ದೆ ನಾನು. ಇದರಲ್ಲಿ 3 ಲೈನ್ ಇತ್ತು ಅಲ್ಲಿಗೆ, ಅಂದರೆ ಸ್ಟಿಚ್ಚಿಂಗ್ ಮೇಲೇ ಡಬಲ್ ಕಲರ್ ಯೂಸ್ ಮಾಡಿದ್ದೆ. ಇದರಲ್ಲಿ ಸ್ಟಿಚ್ಚಿಂಗ್ ಮೇಲೆ ಯೂಸ್ ಮಾಡ್ತೀನಿ, ಆದರೂ ಕೂಡ ಕೆಳಗಡೆಯಿಂದ ಬರುತ್ತೆ. ಸಿಲ್ಕ್ ಥ್ರೆಡ್ ತೊಗೊಳ್ಳಿ, 2 ಕಲರ್ ತೊಗೊಳ್ಳಿ. ಕಲಿಯೋಕ್ಕೆ ಯಾವುದಾದ್ರೂ ಪರವಾಗಿಲ್ಲ, ಇಲ್ಲದೇ ಇದ್ದರೆ ಪಿಕಾಕಿಗೆಲ್ಲ ಯಾವ ಕಲರ್ಸ್ ಇರುತ್ತೆ ಅದನ್ನೇ ತೊಗೊಂಡು ನೀವು ಡಿಸೈನ್ ಮಾಡುವಾಗ ಹಾಕೋಬೇಕಾಗುತ್ತೆ. ನೋಡಿ, ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಒಳಗಡೆಯಿಂದ ಸೆಕೆಂಡ್ ಲೈನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ವಿ ಸ್ಟಿಚ್ಚು, ಆದರೆ ಇದು 3ನೇ ಲೈನಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ, ಹೊರಗಡೆ ಸ್ಟಿಚ್ಚು. ನೋಡಿ, ಈ ಸ್ಟಿಚ್ಚನ್ನು ನಾನು ಜಾಸ್ತಿ ತೋರಿಸೋದಿಲ್ಲ, ಯಾಕೆಂದರೆ ಆಲ್ರೆಡಿ ಈ ಸ್ಟಿಚ್ಚನ್ನು 3 ವಿಡಿಯೋ ಹಾಕಿಬಿಟ್ಟಿದ್ದೀನಿ. ಸೇಮ್ ಅದೇ ಥರನೇ ಫುಲ್ಲು ಔಟ್ಲೈನ್ 3 ಲೈನಲ್ಲಿ ಫುಲ್ಲು ರೌಂಡ್ ಬರೋ ಹಾಗೆ ತೊಗೊಂಡು ಬನ್ನಿ. ಅದೇ ನೋಡಿ, ಕೆಳಗಡೆಯಿಂದ 3ನೇ ಲೈನಿಂದ ಚೈನ್ ತೊಗೊಂಡು ಸೆಕೆಂಡ್ ಲೈನಿಗೆ ತೊಗೊಳ್ಳಿ, ಮತ್ತು ಥರ್ಡ್ ಲೈನಿಗೆ ಚೈನ್ ತೊಗೊಂಡು ಬಟನ್ ಹೋಲ್ ಥರ ಕೆಳಗಡೆ ಎಳ್ಕೊಂಡು ಬನ್ನಿ. ಅಲ್ಲಿ ಲಾಕ್ ಸ್ಟಿಚ್ ಹಾಕೋಬೇಡಿ, ಮತ್ತು ಕೆಳಗಡೆ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಸ್ಟಿಚ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, 3 ವಿಡಿಯೋಸ್ ಇದೆ ಸೇಮ್ ಸ್ಟಿಚ್ಚು. ಇದನ್ನು ಕಂಪ್ಲೀಟಾಗಿ ಹಾಕಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ನಾನು. ಇದೇ ಥರನೇ ಫುಲ್ ಹಾಕ್ಕೊಳ್ತಾ ಬನ್ನಿ. ಅಂದರೆ ಮಿಡ್ಲಿಂದನೇ ಸ್ಟಾರ್ಟ್ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ಡಿಸೈನ್ನ, ಈ ಥರ ಎಲ್ಲ ಇರುವಾಗ ಆವಾಗಲೇ ಫಿನಿಶಿಂಗ್ ಬರೋದು. ಹೇಗೆ ಡೈಗ್ರಾಮ್ ಹಾಕಿದ್ದೀರೋ ಹಾಗೆ ಹಾಕ್ಕೊಳ್ತಾ ಬನ್ನಿ. ಹಾಕಿ ಮುಗಿಸ್ದೆ ನೋಡಿ. ಈ ಥರನ ಲಾಸ್ಟ್ ವೀಡಿಯೋದಲ್ಲಿ ನಾನು ಆಲ್ರೆಡಿ 2-3 ವೀಡಿಯೋದಲ್ಲಿ ತೋರಿಸಿದ್ದೆ ಈ ಥರ ಹಾಕಿ ಅಂತ ಹೇಳಿ. ಅದರಲ್ಲಿ ಇದರಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ಇದೆ, ಅದರಲ್ಲಿ ಒಂದು ಲೈನ್ ಕಮ್ಮಿ ಇದೆ. ಈಗ ಕೆಳಗಡೆ ಸ್ಟಿಚ್ಚಿಂಗ್ ಲೈನಿಂದ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ಲೈನಲ್ಲಿ ಸೆಕೆಂಡ್ ದಾರನ ತೋರಿಸ್ತಾ ಇದ್ದೀನಿ. ಇವಾಗ ಇದು ಕೂಡ ಡಾರ್ಕ್ ಬ್ಲೂ ಕಲರ್ ತಗೊಳ್ತಾ ಇದ್ದೀನಿ. ನೋಡಿ, ಚೈನನ್ನು ಮಿಡ್ಲಿಂದನೇ ಸ್ಟಾರ್ಟ್ ಮಾಡಬೇಕು, ಫಸ್ಟಿಗೆ ಹಾಕಿದ್ದೀನಲ್ಲ ಅದೇ ಥರನೇ. ನೋಡಿ, ಮಿಡ್ಲಲ್ಲಿ ಚೈನ್ ತೆಕ್ಕೊಂಡಿದ್ದೀನಿ ನಾನು, ಮಿಡ್ಲಿಂದ ಸ್ಟಾರ್ಟ್ ಮಾಡಿದ್ನಲ್ಲ ಅದೇ ಥರನೇ ಮಿಡ್ಲಲ್ಲಿ ತಗೊಂಡು ಮಧ್ಯದಲ್ಲಿ ದಾರಗಳು ಚೈನ್ ತೊಗೊಂಡಿದ್ದು. ನೋಡಿ, ಒಂದು ಚೈನ್ರ ಪಕ್ಕ ಮತ್ತು ಕರೆಕ್ಟಾಗಿ ಆ ಲೈನಿಗೆ ಹಾಕಬಾರ್ದು, ಮಧ್ಯದಲ್ಲಿ ಹಾಕಿ. ನೋಡಿ, ಸ್ವಲ್ಪ ಕೆಳಗಿಂದ ತೊಗೊಳ್ತಾ ಇದ್ದೀನಿ, ಅಂದರೆ ಆ ಸೆಕೆಂಡ್ ಲೈನಲ್ಲಿ ಚೈನ್ ಹಾಕಿದ್ನಲ್ವಾ, ಮೇಲಿಂದ 2ನೇ ಲೈನ್ ಅಂತ ಹೇಳ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗ್ಬೋದು. ಆ ಕರೆಕ್ಟಾಗಿ ಲೈನಲ್ಲಿ ತೊಗೋಬಾರ್ದು, ಸ್ವಲ್ಪ ಕೆಳಗೆ ಮಿಡ್ಲಿಂದ ತೊಗೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕೆಳಗಿಂದ ತೊಗೊಂಡ್ರು ಸಾಕಾಗುತ್ತೆ. ಸೇಮ್ ಸ್ಟಿಚ್ ಇದು, ಅಂದರೆ ಒಂದೇ ಸ್ಟಿಚ್ ಇರುತ್ತೆ, ಅಂದರೆ 2 ಚೈನ್ ಹಾಕಿಬಿಟ್ಟು ಮೇಲೆ ಒಂದು ಚೈನ್ ಹಾಕಿ ಮತ್ತೆ ಮೇಲೆ ಒಂದು ಚೈನ್ ಹಾಕಿ ಎಳ್ಕೊಂಬರ್ತೀವಲ್ಲ, ಹಾಗೇನಿಲ್ಲ. ಇದು ಬಟನ್ ಹೋಲ್ ಸ್ಟಿಚ್ ಯೂಸ್ ಮಾಡ್ತೀವಿ ನೋಡಿ, ಲಾಂಗ್ ಆ್ಯಂಡ್ ಶಾರ್ಟ್ ಅಲ್ಲ, ಬಟನ್ ಹೋಲ್ ಸ್ಟಿಚ್ಚು. ಜಸ್ಟ್ ಮೇಲೆ ಒಂದು ಚೈನ್ ತಗೊಂಡು ಹಾಕಿ ಪುನಃ ಹಾಗೆ ಎಳೆದು ಕೆಳಗೆ ತರಬೇಕು, ಲಾಕ್ ಹಾಕಬಾರ್ದು. ಮೇಲ್ಗಡೆ ಕೆಳಗೆ ಬಂದು ಲಾಕ್ ಸ್ಟಿಚ್ ಹಾಕಿ, ಮತ್ತು ಒಂದ್ರ ಪಕ್ಕ ಒಂದು ಚೈನಿನ ಪಕ್ಕ
ಆ ಬ್ಲೂವಿನ ಚೈನಿನ ಪಕ್ಕದಲ್ಲಿ ಈ ಚೈನ್ ಹಾಕ್ಕೊಂಡು ಕೆಳಗೆ ಎಳೆದು ತರಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ ಹೇಳ್ತಾ ಇರೋದು? ಆಗಲಿಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ, ಮೊಬೈಲ್ ಅಡ್ಡ ಇಟ್ಕೊಂಡು ಬಿಗ್ ಸ್ಕ್ರೀನ್ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ ಯಾವ ಥರ ಹಾಕ್ತಾ ಇದ್ದೀನಿ ಅಂತ. ಅಟ್ಲೀಸ್ಟ್ ಆ ಥರ ಆದರೂ ಹಾಕ್ತಾ ಹೋಗಿ, ಗೊತ್ತಾಗಲಿಲ್ಲ ಅಂದರೆ. ಅಥವಾ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಕಲಿಯೋರು, ಓಕೆನಾ? ನನಗೆ ಒಂದು ನೀವು ಕಮೆಂಟ್ ಮಾಡಿದರೆ ಅರ್ಥ ಆಗುತ್ತೆ, ಕಲಿತಾ ಇದ್ದಾರೆ ನನ್ನ ವೀಡಿಯೋಸ್ ನೋಡಿ, ಆಸಕ್ತಿ ಇದೆ ಅಂತ ಹೇಳಿ ನನಗೂ ಒಂಥರ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೇಕು, ಇನ್ನೂ ಒಳ್ಳೆ ಕ್ಲಾಸ್ಗಳನ್ನ ಹಾಕಬೇಕು, ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರಬೇಕು ಅಂತ ನನಗೂ ಒಂಥರ ಹುಮ್ಮಸ್ಸು ಬರುತ್ತೆ. ಅದಕ್ಕೋಸ್ಕರನಾದರೂ ಕಮೆಂಟ್ ಮಾಡಿ, ಓಕೆನಾ? ಕಮೆಂಟು ಮತ್ತು ಲೈಕ್ಸ್ ಎಲ್ಲ ಮಾಡ್ತಾಯಿರಿ. ನೋಡಿ, ಇದೇ ಥರನೇ ಕಂಪ್ಲೀಟಾಗಿ ರೌಂಡ್ ಬನ್ನಿ, ಆ ಕಡೆ ಒಂದು ರೌಂಡ್ ಬನ್ನಿ, ಮತ್ತು ಈ ಕಡೆಯಿಂದ ಮಿಡ್ಲಿಂದನೇ ಸ್ಟಾರ್ಟ್ ಮಾಡಿ. ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ಇದೇ ಥರನೇ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಬನ್ನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನೇನಂದರೆ ಇನ್ನೂ ಸಿಲ್ಕ್ ಥ್ರೆಡ್ ಕ್ಲಾಸ್ಗಳು ಕಂಪ್ಲೀಟ್ ಆಗಲಿಲ್ಲ, ಇನ್ನೂ ಇದ್ದಾವೆ. ನಿಮಗೆ ಇನ್ನೂ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಲೋಡ್ ಸ್ಟಿಚ್ಗಳು, ಅಂದರೆ ಲೀಫ್ ಲೋಡು ಮತ್ತು ಶೇಪ್ಗಳು, ನೆಕ್ ಶೇಪ್ಗಳೆಲ್ಲ ಬರುತ್ತಲ್ಲ, ಅದೆಲ್ಲ ಲೋಡ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೆಲ್ಲ ಸ್ವಲ್ಪ ಲಾಂಗ್ ವೀಡಿಯೋಸ್ ಆಗುತ್ತೆ, ಮತ್ತು ನೀವು ಕಲೀಲಿಕ್ಕೆ ಸುಮಾರು ಟೈಮ್ ವೇಸ್ಟ್ ಆಗಬಾರ್ದಲ್ವ, ಅದಕ್ಕೆ ಒಂದು 2-3 ಕ್ಲಾಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ಬಿಟ್ಟು ಹಾಕ್ತಾಯಿದ್ದೀನಿ. ಅಷ್ಟರೊಳಗೇ ನಾನು ನಿಮಗೆ ಬೀಡ್ಸ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಯಾವ ಥರ ಬೀಡ್ಸ್ಗಳಿದೆ, ಮತ್ತು ಬೀಡ್ಸ್ ವರ್ಕೂ ಒಂದು ಕ್ಲಾಸನ್ನು ಹಾಕ್ತಾಯಿರ್ತೀನಿ. ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಬೇಗನೆ ಮುಗಿಬೋದು. ಆಮೇಲೆ ನೆಕ್ ಲೈನ್ಗಳೆಲ್ಲ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮತ್ತು ಮಾರ್ಕಿಂಗ್ ಕೂಡ ತೋರಿಸ್ಲಿಕ್ಕಿದ್ದೀನಿ ನಿಮಗೆ. ಒಬ್ಬರು ಕೇಳಿದರು ಬ್ಲೌಸ್ ಮಾರ್ಕ್ ಮಾಡೋದು ತೋರಿಸಿ ಅಂತ. ಬ್ಲೌಸ್ ಮಾರ್ಕ್ ಮಾಡೋದೇನು ಗೊತ್ತಾ, ತುಂಬ ಟೈಪಲ್ಲಿದ್ದಾವೆ. ಒಬ್ಬೊಬ್ರದ್ದು ಒಂದೊಂದು ಟೈಪ್. ಅಂದರೆ ಬರೀ ನೆಕ್ಕಿಗೆ ಮಾತ್ರ ಹಾಕೋದು, ಬಾರ್ಡ್ರ್ ಲೈನಿಗೆ ಮಾತ್ರ ಹಾಕೋರಿಗೆ ಒಂಥರ ಈಸಿಯಾಗಿ ಹಾಕ್ಕೋಬೋದು. ಮತ್ತು ಫುಲ್ಲು ಬ್ಯಾಕು ಮತ್ತು ಸ್ಲೀವ್ಸ್ ಫುಲ್ ಹಾಕೋರಿಗೆ ಕೂಡ ಬೇರೆ ಥರ ಹಾಕ್ಕೋಬೇಕಾಗತ್ತೆ ಮಾರ್ಕಿಂಗು. ಸ್ವಲ್ಪ ಬೇರೆ ಥರ ಹಾಕ್ಕೋಬೋದು, ಒಂದೇ ಥರನೇ ಅಂತೇನಲ್ಲ. ಈಸಿಯಾಗಿ ಈಗ ಬರೀ ನೆಕ್ಕಿಗೆ ಮಾತ್ರ ಮಾಡಿಕೊಡಿ ಸಾಕು, ಮತ್ತು ಸ್ಲೀವ್ಸಿಗೆ ಕೆಳಗೆ ಮಾತ್ರ ಮಾಡಿಕೊಡಿ ಸಾಕು ಅಂದರೆ ನೀವು ಅಷ್ಟು ಮಾತ್ರ ಅಳತೆಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಪೂರ್ತಿ ಅಳತೆ ತೊಗೋಬೇಕಂತೇನಿರಲ್ಲ. ಅದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ, ಒಂದು ಯಾವ ಥರ ಹಾಕೋದು ಅಂತ, ಮಾರ್ಕ್ ಮಾಡೋದು ಅಂತ ಬಾರ್ಡ್ರ್ ಸೀರೆಗೇ. ಮತ್ತು ನಿಮಗೆ ನೆಟ್ ಅಟ್ಯಾಚ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ ಅಂದಿದ್ದೆ ಅಲ್ವಾ, ನೆಟ್ ಅಟ್ಯಾಚ್ ಮಾಡೋದು ಮತ್ತು ಕಟ್ ವರ್ಕ್ ಹಾಕೋದು ಹೇಗೆ ಅಂತ ಅದೆಲ್ಲ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಅದೆಲ್ಲ ತೋರ್ಸೋಕ್ಕಿಂತ ಮುಂಚೆ ಫಸ್ಟು ಸಿಲ್ಕ್ ಥ್ರೆಡ್ಡಿದು ಮತ್ತು ಬೀಡ್ಸ್ ವರ್ಕ್ ಇದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ, ಆನಂತರ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೀಡ್ಸು ಮತ್ತು ಸಿಲ್ಕು ಎರಡು ಮಿಕ್ಸ್ ಮಾಡಿ, ಅಂದರೆ ಒಂದೇ ವಿಡಿಯೋ ಹಾಕೋದಿಲ್ಲ, ಒಂದು ಇದು ವಿಡಿಯೋ ಒಂದು ಅದು ವಿಡಿಯೋ ಹಾಕ್ತಾಯಿರ್ತೀನಿ. ನಿಮಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಡಿಸೈನ್ ಕೂಡ ಹಾಕ್ಬೋದು. ಇಷ್ಟರಲ್ಲೇ ಒಂದು ಚೈನ್ ಸ್ಟಿಚ್ ಕಲಿತ್ರೆ ಸಾಕು, ನೀವು ಬೇಕಾದ ಹಾಗೆ ಡಿಸೈನ್ ಮಾಡ್ಕೋಬೋದು ಆರಿ ವರ್ಕಲ್ಲಿ. ಮತ್ತು ಎಲ್ಲ ಥರ ಸ್ಟಿಚ್ಚು ಯೂಸ್ ಆಗೋದು ಹೆವಿ ವರ್ಕ್ಗಳಿಗೆ ಮಾತ್ರ. ಸಿಂಪಲ್ಲಾಗಿ ಹಾಕ್ಕೊಳ್ಳೋದಾದರೆ ನಿಮಗೆ ಅಷ್ಟೇನು ಕಷ್ಟ ಆಗೋಲ್ಲ. ಚೈನ್ ಸ್ಟಿಚ್ ಒಂದು ಸಾಕಾಗ್ಬಿಡುತ್ತೆ ನಿಮಗೆ, ಆರಾಮಾಗಿ ಆರಿ ವರ್ಕ್ ಮಾಡಿಕೊಂಡು ಬ್ಲೌಸ್ ಹಾಕ್ಕೊಂಬಿಡ್ಬೋದು. ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ಲಾಸ್ಗಳು ಯಾವುದಾದ್ರೂ ಫಸ್ಟೇ ಬೇಕು ಅನ್ನೋದಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನಾಳೆ ಬೀಡ್ಸ್ ವರ್ಕ್ ಇದೆಲ್ಲ ತೋರಿಸ್ತೀನಿ ಹೇಗೆ ಅಂತ. ಬೀಡ್ಸ್ಗಳು ಹೇಗೆ, ಯಾವ್ಯಾವ ಬೀಡ್ಸ್ ಬೇಕು, ಯಾವುದು ನೀಡ್ಲು ಬೇಕಂತ ಹೇಳ್ತೀನಿ. ಅದನ್ನು ತೊಗೊಂಡು ಬಂದು ಇಟ್ಕೊಳ್ಳಿ, ಇಲ್ಲ ಅಂದರೆ ಆಮೇಲೆ ನಾನು ಬೀಡ್ಸ್ ಕ್ಲಾಸನ್ನು ಹಾಕ್ತೀನಿ, ಕಲ್ತ್ಕೊಳ್ಳಿ. ಬೀಡ್ಸ್ ಕ್ಲಾಸ್ ಏನು ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಇರುತ್ತೆ. ಹಾಗೆ ಸಿಲ್ಕ್ ಥ್ರೆಡ್ ಕ್ಲಾಸ್ಗಳು ತುಂಬಾ ಇದೆ ಆ್ಯಕ್ಚುಲಿ, ಇನ್ನೂ ಆಗಿಲ್ಲ. ಲೋಡಿಂಗೆಲ್ಲ ಹೇಳ್ಕೊಡ್ಬೇಕಲ್ಲ ನಾನು. ಆಮೇಲೆ ಜರ್ದೋಸಿ ಎಲ್ಲ ಹೇಳಿದ ನಂತರ ನೆಕ್ ಡಿಸೈನ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ, ಕಟ್ ವರ್ಕು ಮತ್ತು ನೆಟ್ ಅಟ್ಯಾಚ್ ಮಾಡೋದಲ್ಲ. ಆ್ಯಕ್ಚುಲಿ ಅದೆಲ್ಲ ಅಡ್ವಾನ್ಸ್ ಕ್ಲಾಸಲ್ಲಿ ಬರುತ್ತೆ, ಬೇಸಿಕಲ್ಲಿ ಬರೋದಿಲ್ಲ ಅವೆಲ್ಲ. ಆದರೂ ನಾನು ನಿಮಗೆ ಯಾವುದನ್ನು ಬ್ಯಾಲೆನ್ಸ್ ಮಾಡೋದಿಲ್ಲ, ಎಲ್ಲ ಕೂಡ ಹೇಳ್ತೀನಿ. ನನಗೇನು ಗೊತ್ತಿದೆ ಅದನ್ನೆಲ್ಲ ನಿಮಗೆ ಫ್ರೀ ಕ್ಲಾಸಸ್ಸನ್ನೇ ಕೊಡ್ತೀನಿ, ಓಕೆನಾ? ನೋಡಿ, ನಾನು ಕಂಪ್ಲೀಟ್ ಮಾಡಿದೆ. ನಾನು ಫಸ್ಟ್ ಹೇಳಿದ್ನಲ್ವ ಯಾವ ಥರ ಹಾಕೋದಂತ, ಅದನ್ನೇ ಫುಲ್ ವೀಡಿಯೋದಲ್ಲಿ ಹಾಕ್ಕೊಳ್ತಾ ಬಂದರೆ ಆಯಿತು.
ಈಗ ಮಿಡ್ಲಲ್ಲಿ ನೀವು ಫಸ್ಟು ಕುಂದನ್ನು ಹಾಕೋಬೇಕಾಗತ್ತೆ. ನೋಡಿ, ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿ ಕುಂದನ್ನು ಅಂಟಿಸ್ಕೊಂಡಿದ್ದೀನಿ. ಆ ಗ್ಲೂ ಅಂಟೋವರೆಗೂ ನಾನು ಈ ಸೀವಿಂಗ್ ಥ್ರೆಡ್ ಗೋಲ್ಡನ್ ಕಲರ್ ತಗೊಂಡಿದ್ದೀನಿ. ಅದರಲ್ಲಿ ಔಟ್ಲೈನಿಗೆ ನಾನು ಬೀಡ್ಸ್ ಹಾಕ್ಕೊಳ್ತೇನೆ. ನೋಡಿ, ಈ ಬೀಡ್ಸ್ ಹಾಕ್ತಾಯಿದ್ದೀನಿ ನಾನು, ಆ್ಯಂಟಿಕ್ ಬೀಡ್ಸು 3mm. ಆ ಬೀಡ್ಸ್ ಹಾಕ್ಕೊಂಡು ಮತ್ತೆ ಅಷ್ಟರಲ್ಲಿ ಮಿಡ್ಲಲ್ಲಿ ಗ್ಲೂ ಸ್ವಲ್ಪ ಒಣಗಿರುತ್ತಲ್ಲ, ಆವಾಗ ಮಧ್ಯದಲ್ಲಿ ಹಾಕ್ತೀನಿ. ನಿಮಗೆ ಬೀಡ್ಸು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ಮತ್ತು ಸಪ್ರೇಟಾಗಿ ಕ್ಲಾಸ್ ಕೊಡ್ತೀನಿ. ಇದೆಲ್ಲ ಕಂಪ್ಲೀಟಾಗಿ ಹಾಕಿದ ಮೇಲೆ ತೋರಿಸ್ತೀನಿ. ನೋಡಿ, ಹಾಕಿ ಮುಗಿಸ್ದೆ ನಾನು ಬೀಡ್ಸನ್ನು. ಈ ದೊಡ್ಡ ಬೀಡ್ಸ್ಗಳನ್ನೆಲ್ಲ ಸಿಂಗಲ್ ಬೀಡಿಗೇ ಲಾಕ್ ಮಾಡ್ಕೊತ ಹೋಗಬೇಕು ನೀವು. ಈ ಶುಗರ್ ಬೀಡ್ಸ್ ಎಲ್ಲ, ಗ್ಲಾಸ್ ಬೀಡ್ಸ್ ಎಲ್ಲ ಆದರೆ ಎರಡೆರಡು ಬೀಡ್ಸನ್ನು ಹಾಕ್ಕೊಂಡು ಹೋಗ್ಬೋದು. ಈ ಥರ ದೊಡ್ಡ ಬೀಡ್ಸ್ಗಳೆಲ್ಲ ಇದ್ದರೆ ಸಿಂಗಲ್ ಬೀಡಿಗೇ ನೀವು ಚೈನ್ ಹಾಕ್ಕೊತ ಹೋಗಬೇಕಾಗತ್ತೆ. ನೋಡಿ, ಲಾಸ್ಟ್ ಫಿನಿಶಿಂಗ್ ಒಂದು ಕೊಡ್ತಾಯಿದ್ದೀನಿ. ಅದು ಶೇಪಲ್ಲಿ ಬರಬೇಕಲ್ವ. ನೋಡಿ ಯಾವ ಥರ ಶೇಪ್ ಬರುತ್ತೆ ಅಂತ. ಆ ಥರ ಶೇಪಲ್ಲಿ ಸ್ಟೋನ್ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ನೀವು ಬೀಡ್ಸ್ ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಆವಾಗಲೇ ಲುಕ್ ಕಾಣೋದು. ನೋಡಿ, ಹಾಕಿ ಮುಗಿಸ್ದೆ. ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸಿಗೆಲ್ಲ 1-2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ತಾಯಿರಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆ?